ಎರಡನೇ ಹಂತದ ಚುನಾವಣಾ ರಣಕಣದಲ್ಲಿ ಬಹಳ ಜಿದ್ದಾಜಿದ್ದಿನ ಫೈಟ್ ಮುಂದುವರಿತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಈಗಾಗಲೇ ಮತಕಹಳೆಯನ್ನು ಚುನಾವಣಾ ಚಾಣಕ್ಯ ಭಾರತೀಯ ಜನತಾ ಪಕ್ಷದ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಇವತ್ತು ಮೊಳಗಿಸಿದರು ಮತ್ತು ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಕೇಸರಿ ರಣಕಲಿಗಳು ಭರ್ಜರಿ ರೋಡ್ ಶೋ ಮೂಲಕವೂ ಕೂಡ ಮತಯಾಚನೆ ಮಾಡಿದ್ದಾರೆ. ಚಿಕ್ಕೋಡಿ ರಣಕಣದಲ್ಲಿ ಎಲೆಕ್ಷನ್ ಮಾಸ್ಟರ್ ಮೈಂಡ್ ಅಮಿತ್ ಶಾ ರಣಕಹಳೆ ಮೊಳಗಿಸಿದ್ರು. ಬೃಹತ್ ಸಮಾವೇಶದಲ್ಲಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಮತಯಾಚನೆ ಮಾಡಿದ್ರು. ತಡವಾಗಿ ಬಂದಿದ್ದಕ್ಕೆ ಜನರ ಬಳಿ ಕ್ಷಮೆ ಕೇಳಿದ ಅಮಿತ್ ಶಾ ಕಾಂಗ್ರೆಸ್ಗೆ ಮಾತಿನೇಟು ಕೊಟ್ರು. सबसे पहले मैं आपका क्षमा प्रार्थी हूं. यहां आने में देर हो गई. कुछ तो अन्ना साहब ने आपको जल्दी बुला दिया, कुछ मैं देर से आया, कुछ मंडप छोटा पड़ गया. इतनी चिलचिलाती धूप में आप सभी लोग खड़े हैं. मैं आप सभी को हाथ जोड़कर माफी मांगना चाहता हूं. 10 ही दिन में पाकिस्तान के घर में घुसकर सर्जिकल स्ट्राइक और एयर स्ट्राइक कर आतंकवादियों का सफाया करने का काम नरेंद्र मोदी जी ने किया है. भाइयों और बहनों, मोदी जी ने समग्र देश को सुरक्षित किया है. मोदी जी ने देश को ಸಮೃದ್ಧ किया. ನಾಳೆ ಬಿವೈ ರಾಘವೇಂದ್ರ ಪರ ಶಿವಮೊಗ್ಗದಲ್ಲಿ ಮತಬೇಟೆಯಾಡಲಿದ್ದಾರೆ ಅಮಿತ್ ಶಾ. ಬೃಹತ್ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ. ಶಿವಮೊಗ್ಗ ಲೋಕಸಭೆ ಕ್ಷೇತ್ರದ ಬೈಂದೂರಿನಲ್ಲಿ ಬಿವೈ ರಾಘವೇಂದ್ರ ಬಿರುಸಿನ ಪ್ರಚಾರ ಮಾಡಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ, ಅಣ್ಣಾಮಲೈ ಬೃಹತ್ ರೋಡ್ ಶೋ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ರು. ರಾಘವೇಂದ್ರನ್ನ ಈ ಬಾರಿ ಮಿನಿಮಮ್ 3 ಲಕ್ಷ ಓಟ್ನಲ್ಲಿ ಗೆಲ್ತಾರೆ ಅವ್ರಿಗೆ ಗೊತ್ತು. ಅವರಿಗೆ ಡೆಸ್ಪರೇಷನ್ ನಲ್ಲಿ ರಾಹುಲ್ ಗಾಂಧಿ ಅವರು ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಏನು ಕಾಮಿಡಿ ಆಯಿತು ನಾವು ನೋಡಿದ್ದೀವಿ. ಟ್ರಾನ್ಸ್ಲೇಷನ್ ಅರ್ಧದಲ್ಲಿ ಚೇಂಜ್ ಮಾಡಿದರು, ಏನೇನೋ ಮಾಡಿದರು. ಅಷ್ಟು ಕಾಂಗ್ರೆಸ್ ಡಿಸ್ಆರ್ಗನೈಸ್ಡ್ ಆಗಿದ್ದಾರೆ. ಖಂಡಿತವಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಜನಪ್ರೀತಿ ಎಲ್ಲ ಕಡೆ ನೋಡ್ತೀವಿ. ಮಿನಿಮಮ್ 3 ಲಕ್ಷ ಮಾರ್ಜಿನಲ್ಲಿ ಗೆದ್ಕೊಂಡು ಬರ್ತಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಯದುವೀರ್ ಒಡೆಯರ್ ಬಿರುಸಿನ ಪ್ರಚಾರ ಮಾಡಿದ್ರು. ಭರ್ಜರಿ ರೋಡ್ ಶೋ ಮಾಡಿ ಮತ ನೀಡುವಂತೆ ಮನವಿ ಮಾಡಿಕೊಂಡ್ರು. ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಪರ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಚಾರ ಮಾಡಿದ್ರು. ಸಂಧನೂರಿನ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಮತಯಾಚಿಸಿದ್ರು. ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪ್ರಚಾರ ಮಾಡಿದ್ರು. ವಿವಿಧ ಸಮಾಜಗಳ ಜೊತೆ ಸಭೆ ನಡೆಸಿ ಮೋದಿ ಸಾಧನೆ ಮುಂದಿಟ್ಟು ಮತಯಾಚನೆ ಮಾಡಿದ್ರು. ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ, ಬಿಜೆಪಿ ಮುಖಂಡ ಮುರುಗೇಂದ್ರ ಗೌಡ ಸಾಥ್ ಕೊಟ್ರು. ಧಾರವಾಡ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಕ್ಷೇತ್ರದಾದ್ಯಂತ ಪ್ರಚಾರ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರ ಮುಂದಿಟ್ಟು ಕ್ಯಾಂಪೇನ್ ಮಾಡುತ್ತಿದ್ದಾರೆ. ಜೋಶಿಗೆ ಜಿಲ್ಲೆಯ ಬಿಜೆಪಿ ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.